ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮೇ ತಿಂಗಳ ಮೊದಲ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ಮೇಷರಾಶಿಯಲ್ಲಿ ರೂಪುಗೊಳ್ಳಲಿದೆ. ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧಾದಿತ್ಯ ರಾಜಯೋಗವು ಬಹಳ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿಯಾದ ಯೋಗವಾಗಿದೆ. ಮೇ 4ರಿಂದ ಮೇ 10ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಮತ್ತು ಪ್ರಗತಿದಾಯಕವಾಗಿರುವುದು. ಈ ವಾರ ಕೆಲಸವನ್ನು ಮಾಡುವ ಜನರು ಕೆಲಸದ ಸ್ಥಳದಲ್ಲಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಪಾಲುದಾರಿಕೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ಉತ್ತಮ ಲಾಭ ದೊರಕುವ ಸಂಭವವಿದೆ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಹನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಜೀವನದಲ್ಲಿ ನೆಮ್ಮದಿ ದೊರಕುವುದು. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ನೀವು ಹೆಚ್ಚು ರೊಮ್ಯಾಂಟಿಕ್ ಆಗಿರುವಿರಿ. ಹಾಗೆ ನಿಮ್ಮ ಸಂಗಾತಿಯು ನಿಮ್ಮಿಂದಾಗಿ ಹೆಚ್ಚು ಸಂತೋಷವನ್ನು ಹೊಂದುವರು. ಈ ವಾರ ನೀವು ನಿಮ್ಮ ಸಂಗಾತಿಗೆ ಪ್ರೇಮ ನಿವೇದನೆಯನ್ನು ಮಾಡುವ ಸಂಭವವಿದೆ. ವಾರದ ಕೊನೆಯಲ್ಲಿ ನೀವು ಸುಖ ಸಮೃದ್ಧಿಯನ್ನು ಗಳಿಸುವಿರಿ. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು 4ನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆಹಾರ ಪದ್ಧತಿಯನ್ನು ಸುಧಾರಿಸಿ ಉತ್ತಮ ಆಹಾರವನ್ನು ಸೇವಿಸುವ ಅಗತ್ಯವಿದೆ, ಏಕೆಂದರೆ ಇದು ನಿಮ್ಮ ಪೂರ್ಣ ಮತ್ತು ಪೂರೈಸುವ ಜೀವನಕ್ಕೆ ಸಹಕಾರಿಯಾಗುವುದಲ್ಲದೆ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯಕವೆಂದು ಸಾಬೀತಾಗುತ್ತದೆ. ರಾಹು 10ನೇ ಮನೆಯಲ್ಲಿರುವುದರಿಂದ ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ತ್ಯಜಿಸಿ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಆನಂದಿಸಿ. ಪರಿಗಣಿಸದೆ ನೀವು ಯಾರಿಗೂ ನಿಮ್ಮ ಹಣವನ್ನು ನೀಡಬಾರದು. ಇಲ್ಲದಿದ್ದರೆ ಮುಂಬರುವ ಕಾಲದಲ್ಲಿ ನೀವು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಹಣವನ್ನು ಸರಿಯಾಗಿ ಬಳಸಲು ನಿಮ್ಮ ಮನೆಯ ಹಿರಿಯರು ಮತ್ತು ವೃದ್ಧರ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬಹುದು. ಈ ವಾರ ಕುಟುಂಬದ ಸದಸ್ಯರೊಬ್ಬರು ನಿಮಗೆ ಹೆಚ್ಚು ಒತ್ತು ನೀಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ವಾದ ಮಾಡುವ ಬದಲು ಪರಿಸ್ಥಿತಿಯನ್ನು ನಿಯಂತ್ರಿಸಲು ತನ್ನ ಮಿತಿಗಳನ್ನು ನಿಗದಿಪಡಿಸುವುದು ನಿಮಗೆ ಏಕೈಕ ಮತ್ತು ಉತ್ತಮ ಆಯ್ಕೆಯಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಈ ವಾರ ವಿದ್ಯಾರ್ಥಿಗಳಿಗೆ ಉತ್ತಮವಾಗಲಿದೆ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಮತ್ತು ಅನೇಕ ಗ್ರಹಗಳ ಅನುಗ್ರಹದಿಂದ ನೀವು ಪ್ರತಿ ಪರೀಕ್ಷೆಯಲ್ಲೂ ಯಶಸ್ವಿಯಾಗುತ್ತೀರಿ. ವೃಷಭ ರಾಶಿಯ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರಿಗೆ ಈ ವಾರ ಮಂಗಳ 12ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ವಿಶ್ರಾಂತಿ ಮತ್ತು ಚೇತರಿಕೆಗೆ ಸಮಯ ತರುತ್ತದೆ. ನಿಮ್ಮ ಶಕ್ತಿಯು ಒಳಮುಖವಾಗಿ ಚಲಿಸುತ್ತಿರುವುದರಿಂದ ನೀವು ಆತ್ಮಾವಲೋಕನಕ್ಕೆ ಸಮಯ ತೆಗೆದುಕೊಳ್ಳುತ್ತೀರಿ. ಆದ್ದರಿಂದ ನೀವು ನಿಮ್ಮ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಲು ಎದುರಿಸುತ್ತೀರಿ. ದಯವಿಟ್ಟು ಕೆಲವು ಅನಗತ್ಯ ಸಂಬಂಧಗಳನ್ನು ಬಿಟ್ಟುಬಿಡಿ, ನಂತರ ನೀವು ಚೆನ್ನಾಗಿರುತ್ತೀರಿ. ಮಂಗಳವು 7ನೇ ಮನೆಯ ಮೇಲೆ ದೃಷ್ಟಿ ಹರಿಸುತ್ತದೆ, ಆದ್ದರಿಂದ ವ್ಯಾಪಾರ ಯೋಜನೆಗಳಿಗಾಗಿ ಒಬ್ಬರಿಗೊಬ್ಬರು ಸಭೆ ಇರುತ್ತದೆ. ಕೆಳಗಿನ ದೇಹದ ಪ್ರದೇಶದ ಆರೋಗ್ಯವು ತುಂಬಾ ಸೂಕ್ಷ್ಮವಾಗಿರುತ್ತದೆ, ಆದ್ದರಿಂದ ನೀವು ಉತ್ತಮ ಆಹಾರ ಮತ್ತು ವ್ಯಾಯಾಮದತ್ತ ಗಮನ ಹರಿಸಬೇಕು. ವೃಷಭ ರಾಶಿಯವರಿಗೆ ಇದು ಸೌರ ಮರಳುವ ಸಮಯ, ಏಕೆಂದರೆ ಸೂರ್ಯ ವೃಷಭ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ವೃಷಭ ರಾಶಿಯವರಿಗೆ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರಿಗೆ ವೈಯಕ್ತಿಕ ಜೀವನವು ಬಹಳ ಮುಖ್ಯವಾಗಿದೆ. ನೀವು ಯಾರು, ನಿಮಗೆ ಏನು ಬೇಕು ಮತ್ತು ಪ್ರಪಂಚದ ಮುಂದೆ ನಿಮ್ಮನ್ನು ಹೇಗೆ ಪ್ರಸ್ತುತಪಡಿಸಬೇಕು ಎಂಬುದರ ಬಗ್ಗೆ ನಿಮಗೆ ತಿಳಿದಿರುತ್ತದೆ. ಈ ವಾರ ವ್ಯತಿರಿಕ್ತ ಸಾಗಣೆಯನ್ನು ತರುತ್ತದೆ, ಏಕೆಂದರೆ ಮಂಗಳವು ನಿಮ್ಮನ್ನು ಒಳಮುಖವಾಗಿ ತಳ್ಳುತ್ತಿದೆ ಮತ್ತು ಸೂರ್ಯನು ನಿಮ್ಮನ್ನು ಹೊರಹೋಗುವಂತೆ ಒತ್ತಾಯಿಸುತ್ತಿದ್ದಾನೆ. ನೀವು ಹೊಸ ಉಡುಗೆ ತೊಡುಗೆ, ಹೊಸ ಕೇಶವಿನ್ಯಾಸವನ್ನು ಪ್ರಯತ್ನಿಸುತ್ತೀರಿ ಅಥವಾ ನಿಮ್ಮ ನೋಟವನ್ನು ಹೆಚ್ಚಿಸಲು ಕೆಲವು ಪರಿಕರಗಳನ್ನು ಖರೀದಿಸುತ್ತೀರಿ. ಹೊಸ ಸಂಬಂಧಗಳು, ಹೊಸ ಸಂಪರ್ಕಗಳು ಮತ್ತು ಹೊಸ ಕಾರ್ಯಯೋಜನೆಗಳು ಸಹ ಬರಲಿವೆ. 2ನೇ ಮನೆಯ ಮೂಲಕ ಶುಕ್ರನ ಸಂಚಾರವು ನಿಮ್ಮ ಆರ್ಥಿಕ ವಿಷಯಗಳು, ಮೌಲ್ಯಗಳು ಮತ್ತು ಸೌಕರ್ಯದ ಭಾವನೆಯನ್ನು ಖಂಡಿತವಾಗಿಯೂ ಹೆಚ್ಚಿಸುತ್ತದೆ. ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಹೆಚ್ಚಿಸಲು ನೀವು ಕೆಲವು ಸುಂದರವಾದ ವಸ್ತುಗಳನ್ನು ಖರೀದಿಸುತ್ತೀರಿ. ಖಚಿತವಾದ ಆರ್ಥಿಕ ಲಾಭಗಳು ಇರುತ್ತವೆ, ಆದರೆ ವೆಚ್ಚಗಳು ಸಹ ಇರುತ್ತವೆ. ಶುಕ್ರ 2ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ಮಾತಿನ ಮೂಲಕ ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ. ಜೀವನ ತರಬೇತುದಾರರು, ಶಿಕ್ಷಕರು ಮತ್ತು ವಾಕ್ ಚಿಕಿತ್ಸಕರಾಗಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಈ ಸಮಯದಲ್ಲಿ ಹೊಸ ಉದ್ಯೋಗಾವಕಾಶಗಳು, ಸ್ವತಂತ್ರ ಯೋಜನೆಗಳು ಮತ್ತು ಗುತ್ತಿಗೆ ಉದ್ಯೋಗಗಳು ಸಹ ಬರಲಿವೆ. ಒಟ್ಟಾರೆಯಾಗಿ ಈ ವಾರ ಗುಣಪಡಿಸುವಿಕೆ ಹೊಸ ಅವಕಾಶಗಳನ್ನು ತರುತ್ತದೆ ಮತ್ತು ನಿಮ್ಮ ಅಭಿಪ್ರಾಯವನ್ನು ಎತ್ತುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಪ್ರಾಚೀನ ಗ್ರಂಥ ಲಲಿತಾ ಸಹಸ್ರನಾಮವನ್ನು ಪಠಿಸಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ 4ರಿಂದ ಮೇ 10ರವರೆಗಿನ ಫಲದ ಮಾಹಿತಿ.
ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.